ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಪಿಂಚಣಿಗೆ ಸಂಬಂಧಪಟ್ಟ ಒಂದು ಸುದ್ದಿ ಬಂದಿದೆ, ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ಭೇಟಿ ಕೊಟ್ಟಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ. ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ NPS ಒಂದನ್ನು ಆಯ್ಕೆಯಾಗಿ ಏಕೀಕೃತ ಪಿಂಚಣಿ UPS ಅನ್ನು ಪ್ರಾರಂಭಿಸಿದೆ. ಈ ಯೋಜನೆಯನ್ನು ಜನವರಿ 24ರಂದು ಅಧಿಕೃತವಾಗಿ ಘೋಷಿಸಲಾಯಿತು. ಈ ಯೋಜನೆಯು ಏಪ್ರಿಲ್ 1, 2025ರಿಂದ ಜಾರಿಗೆ ಬರಲಿದೆ. UPSC ಈಗಾಗಲೇ NPS ಅಡಿಯಲ್ಲಿ ನೋಂದಾಯಿಸಲ್ಪಟ್ಟಿರುವ ಸರ್ಕಾರಿ ನೌಕರರಿಗೆ ಮಾತ್ರ ಅನ್ವಯವಾಗುತ್ತದೆ. ಸರ್ಕಾರಿ ನೌಕರರು NPS ಅಥವಾ NPS 2ರಲ್ಲಿ ಒಂದನ್ನು ಆಯ್ಕೆಯನ್ನು ಹೊಂದಿರುತ್ತಾರೆ. NPS ಅಡಿಯಲ್ಲಿ ಅರ್ಹರಾಗಿರುವ ಕೇಂದ್ರ ಸರ್ಕಾರಿ ನೌಕರರು ಈಗ NPS ಅಡಿಯಲ್ಲಿ ಏಕೀಕೃತ ಪಿಂಚಣಿ ಯೋಜನೆಗೆ ಬದಲಾಯಿಸುವ ಆಯ್ಕೆಯನ್ನು ಹೊಂದಿದ್ದಾರೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಹಳೆಯ ಪಿಂಚಣಿ ಯೋಜನೆಗೆ OPS ಹೆಚ್ಚಿನ ಬೇಡಿಕೆ ಇದ್ದಾಗ UPS ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಹಳೆಯ ಪಿಂಚಣಿ ಯೋಜನೆಯಲ್ಲಿ ನಿವೃತ್ತ ನೌಕರರಿಗೆ ಅವರ ಸಂಬಳದ 50% ಪಿಂಚಣಿಯನ್ನಾಗಿ ನೀಡಲಾಗುತ್ತಿತ್ತು. ಏಕೀಕೃತ ಪಿಂಚಣಿ ಯೋಜನೆ ಅಂದರೆ UPS ಎಂದರೇನು? UPS ಅಡಿಯಲ್ಲಿ ಈಗ ಕೇಂದ್ರ ಉದ್ಯೋಗಿಗಳಿಗೆ ಸ್ಥಿರ ಪಿಂಚಣಿ ನೀಡಲಾಗುವುದು. ಇದು ಕಳೆದ 12 ತಿಂಗಳ ಸರಾಸರಿ ಮೂಲ ವೇತನದ 50%ಆಗಿರುತ್ತದೆ. ಈ ಪಿಂಚಣಿ ಪಡೆಯಲು ಉದ್ಯೋಗಿ ಕನಿಷ್ಠ 25 ವರ್ಷಗಳ ಕಾಲ ಸೇವೆ ಸಲ್ಲಿಸಬೇಕಾಗುತ್ತದೆ. ಅದೇ ಸಮಯದಲ್ಲಿ ಉದ್ಯೋಗಿ ಸತ್ತರೆ ಕುಟುಂಬಕ್ಕೆ ನಿಗದಿತ ಪಿಂಚಣಿಯನ್ನು ಸಹ ನೀಡಲಾಗುತ್ತದೆ. ಇದು ಉದ್ಯೋಗಿಗೆ ಪಡೆಯುವ ಪಿಂಚಣಿಯ 60% ಆಗಿರುತ್ತದೆ. ಇದಲ್ಲದೆ ಕನಿಷ್ಠ ಖಚಿತ ಪಿಂಚಣಿಯನ್ನು ಸಹ ನೀಡಲಾಗುವುದು. ಆದರೆ 10 ವರ್ಷಗಳ ಕಾಲ ಕೆಲಸ ಮಾಡುವ ಜನರಿಗೆ ಕನಿಷ್ಠ 10,000 ರೂಪಾಯಿ ಪಿಂಚಣಿ ಸಿಗುತ್ತದೆ. ಹಣದುಬ್ಬರ ಆಧರಿಸಿ ಪಿಂಚಣಿ ಹೆಚ್ಚಳವಾಗುತ್ತದೆ. ಏಕೀಕೃತ ಪಿಂಚಣಿ ಯೋಜನೆಯಡಿಯಲ್ಲಿ ಸೂಚ್ಯಂಕವನ್ನು ಸಹ ಸೇರಿಸಲಾಗಿದೆ. ಇದರರ್ಥ ನಿವೃತ್ತ ನೌಕರರ ಪಿಂಚಣಿ ಹಣದುಬ್ಬರಕ್ಕೆ ಅನುಗುಣವಾಗಿ ಹೆಚ್ಚುತ್ತಲೇ ಇರುತ್ತದೆ. ಈ ಹೆಚ್ಚಳವನ್ನು ಪಿಂಚಣಿಗೆ ತುಟ್ಟಿ ಭತ್ಯೆಯಾಗಿ ಸೇರಿಸಲಾಗುತ್ತದೆ. ಇದನ್ನು ಕೈಗಾರಿಕಾ, ಕಾರ್ಮಿಕ, ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ನಿವೃತ್ತಿ ನಂತರ ಒಂದು ದೊಡ್ಡ ಮೊತ್ತವನ್ನು ಸಹ ನೀಡಲಾಗುತ್ತದೆ. ಇದರಿಂದ ಸುಮಾರು 23 ಲಕ್ಷ ಉದ್ಯೋಗಿಗಳು ಪ್ರಯೋಜನ ಪಡೆಯಲಿದ್ದಾರೆ. ಈ ಯೋಜನೆ ಲಾಭ ಯಾರಿಗೆ ಸಿಗುತ್ತದೆ ಅಂತ ನೋಡೋದಾದರೆ, NPS ವ್ಯಾಪ್ತಿಗೆ ಒಳಪಡುವ ಕೇಂದ್ರ ನೌಕರರಿಗೆ ಈ ಏಕೀಕೃತ ಪಿಂಚಣಿ ಯೋಜನೆ ಸರ್ಕಾರವು ಜನವರಿ 25, 2025ರಂದು ಶನಿವಾರದಂದು ಅಧಿಸೂಚನೆ ಮಾಡಿದೆ. NPS ಅಂದರೆ ರಾಷ್ಟ್ರೀಯ ಪಿಂಚಣಿ ಯೋಜನೆಯಡಿ ಬರುವ ಮತ್ತು ಅದರ ಅಡಿಯಲ್ಲಿ UPS ಆರಿಸಿಕೊಳ್ಳುವ ಕೇಂದ್ರ ಸರ್ಕಾರಿ ನೌಕರರಿಗೆ ಏಕೀಕೃತ ಪಿಂಚಣಿ ಯೋಜನೆ ಅನ್ವಯಿಸುತ್ತದೆ. UPS ಅನ್ನು ಆಯ್ಕೆ ಮಾಡುವ ಜನರು ಬೇರೆ ಯಾವುದೇ ರೀತಿಯ ರಿಯಾಯಿತಿಗಳು, ನೀತಿ ಬದಲಾವಣೆಗಳು, ಆರ್ಥಿಕ ಪ್ರಯೋಜನಗಳಿಗೆ ಅರ್ಹರಾಗಿರುವುದಿಲ್ಲ.